ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳಿಗೆ KCET ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬಾ ಇಂಪಾರ್ಟೆಂಟ್ ನ್ಯೂಸ್ ಅಥವಾ ಗುಡ್ ನ್ಯೂಸ್. ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಇದನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀವಿ. ಈ ವಿಡಿಯೋಕ್ಕೆ 1000 ಲೈಕ್ಸ್ ಆಗಬಹುದಾ? ಆಗುತ್ತೆ. ಪ್ರತಿಯೊಬ್ಬರು ಕೂಡ ತಪ್ಪದೆ ಲೈಕ್ ಮಾಡಿ. ಸರಿ, ವಿಷಯ ತಿಳ್ಕೊಳ್ತಾ ಹೋಗೋದಾದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ರಿಲೀಸ್ ಮಾಡಿದರೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಕೆದವರ ಅಫಿಷಿಯಲ್ ವೆಬ್ಸೈಟ್ ಏನಿದೆ kea.kar.nsc.in ಅಥವಾ cetonline.karnataka.gov.in ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿ. ಈ ರೀತಿ ಪೇಜ್ ಓಪನ್ ಆಗುತ್ತೆ. ಅದರ ನಂತರ ಅಲ್ಲಿ ಮೇಲ್ಗಡೆ 3 ಡಾಟ್ಸ್ ಕಾಣ್ತಾ ಇದೆ. ಆ 3 ಡಾಟ್ಸ್ ಅನ್ನ ಕ್ಲಿಕ್ ಮಾಡಿ. ಅಲ್ಲಿ ಪ್ರವೇಶ ಅಂತ ಆಪ್ಷನ್ ಕಾಣ್ತಾ ಇದೆಯಾ? ಪ್ರವೇಶ ಅಂತ ಆಪ್ಷನ್ ಕಾಣ್ತಾ ಇದೆ, ಅದನ್ನ ಕ್ಲಿಕ್ ಮಾಡಿ. ಅಲ್ಲಿ UGCET 2025 ಅನ್ನೋ ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಿ. ಅದರ ನಂತರ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ UGCET 2025 ಪರಿಶೀಲನಾ ಸ್ಲಿಪ್ ಡೌನ್ಲೋಡ್ ಲಿಂಕ್ ಅಂತ ಇದೆ. ಪರಿಶೀಲನಾ ಸ್ಲಿಪ್ ಅಂತ ಹೇಳಿದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಂತ. ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ಲಿಂಕ್ ಅನ್ನ ಕ್ಲಿಕ್ ಮಾಡಿದ ನಂತರ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಲಾಗಿನ್ ID ಎಂಟರ್ ಮಾಡಬೇಕು, ಪಾಸ್ವರ್ಡ್ ಎಂಟರ್ ಮಾಡಬೇಕು, ಹಾಗೆ ಕ್ಯಾಪ್ಚಾನ ಎಂಟರ್ ಮಾಡಬೇಕು. ಅದನ್ನ ಎಂಟರ್ ಮಾಡಿದ ನಂತರ ಲಾಗಿನ್ ಯೂಸಿಂಗ್ OTP ಅಥವಾ ಲಾಗಿನ್ ಯೂಸಿಂಗ್ ಫೇಸ್ ಅಂತ ಕ್ಲಿಕ್ ಮಾಡಬಹುದು. ಲಾಗಿನ್ ಯೂಸಿಂಗ್ OTP ಅಂತ ಕ್ಲಿಕ್ ಮಾಡಿದ್ರೆ, ಅಂದ್ರೆ ID ಪಾಸ್ವರ್ಡ್ ಎಲ್ಲ ಎಂಟರ್ ಮಾಡಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ಗೆ OTP ಬರುತ್ತೆ. ಅದನ್ನ ಎಂಟರ್ ಮಾಡಿದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಕೊಡ್ತಾರೆ. ಅದನ್ನ ಕ್ಲಿಕ್ ಮಾಡಿ PDF ಫಾರ್ಮಲ್ಲಿ ಡೌನ್ಲೋಡ್ ಮಾಡ್ಕೋತೀರಾ. ಡೌನ್ಲೋಡ್ ಮಾಡ್ಕೊಂಡ ನಂತರ ಅದರ ಪ್ರಿಂಟ್ಔಟ್ ಕೂಡ ತೆಕ್ಕೋಬೇಕು. ಯಾಕಂತ ಹೇಳಿದ್ರೆ ಮುಂದೆ ಅಡ್ಮಿಷನ್ ಆಗತ್ತಲ್ವಾ, ಅಡ್ಮಿಷನ್ಗೆ ನೀವು ಹೋದಾಗ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಕೂಡ ಕೇಳ್ತಾರೆ. ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಏನಿದೆ ಅದನ್ನ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಅಂದ್ರೆ ನೀವು ಕ್ಲೇಮ್ ಮಾಡಿದಂತಹ ಎಲ್ಲಾ ಕೋಟಗಳು ಕ್ಲೇಮ್ ಆಗಿದೆಯಾ? ಅಂದ್ರೆ ಈಗ ಇನ್ಕಮ್ ಸರ್ಟಿಫಿಕೇಟ್ ಅದು ವೆರಿಫೈ ಆಗಿದೆಯಾ? ಕನ್ನಡ ಮೀಡಿಯಂ ಕೋಟವನ್ನು ನೀವು ಕ್ಲೇಮ್ ಮಾಡಿದ್ರೆ ಅದು ವೆರಿಫೈ ಆಗಿದೆಯಾ? ಈ ರೀತಿ ನೀವು ಕ್ಲೇಮ್ ಮಾಡಿದಂತಹ ಎಲ್ಲಾ ಕೋಟಗಳು ವೆರಿಫೈ ಆಗಿದಾವ ಅಥವಾ ಇಲ್ವಾ ಇದನ್ನ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ನಂತರ ಡೌನ್ಲೋಡ್ ಮಾಡ್ಕೊಂಡಾದ ನಂತರ ಏನಾದ್ರು ಡೌಟ್ ಇದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ತಿಳಿಸಿ. ನಿಮ್ಮ ಡೌಟ್ಸ್ ಅನ್ನ ಸಾಲ್ವ್ ಮಾಡ್ತಾ ಮುಂದಿನ ವಿಡಿಯೋನ ಅಪ್ಲೋಡ್ ಮಾಡಿರ್ತೀವಿ. ಆ ವಿಡಿಯೋಗೋಸ್ಕರ ತಪ್ಪದೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಕೂಡ ಮಾಡಿ. ನಂತರ ಆಲ್ ದ ಬೆಸ್ಟ್. ಮುಂದಿನ ವಿಡಿಯೋ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.